ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಬಹಳ ಮುಖ್ಯ ಒಂದು ಟಾಪಿಕ್ ಇದು. ಆ್ಯಂಡ್ ಸಿಚುವೇಶನ್, ಟಾಪಿಕ್ ಅನ್ನೋದಕ್ಕಿಂತ ಸಿಚುವೇಶನ್. ಸೊ ಈ ಸಿಚುವೇಶನಲ್ಲಿ ನೀವು ಯಾವ ಥರ ವಾಕ್ಯಗಳನ್ನು, ಯಾವ ಥರ ಸೆಂಟೆನ್ಸ್ ಮಾಡ್ಬೋದು, ಯಾವ ಥರದ ಸೆಂಟೆನ್ಸ್ಗಳನ್ನು, ಫ್ರೇಸಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಇಂಗ್ಲೀಷನ್ನು ಫ್ರೀಯಾಗಿ ಕಲೀರಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಸುಮಾರು ಸೆಂಟೆನ್ಸ್ಗಳಿದ್ದಾವೆ. ಎಲ್ಲ ಸೆಂಟೆನ್ಸ್ ನೀವು ಕಲಿತ್ರೆ ಮಾತ್ರ ನಿಮಗೆ ಆ ಸಿಚುವೇಷನ್ಗೆ ನಿಮಗೆ ಬೇಕಾಗಿರುವಂತಹ ಪದಗಳು ಅಟ್ಲೀಸ್ಟ್ ಒಂದು 10 ಕಲಿತ್ರೆ ನಿಮಗೆ 2 ಆದರೂ ನೆನಪಲ್ಲಿರುತ್ತೆ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಫಸ್ಟ್ ಸೆಂಟೆನ್ಸ್ ಅಂದರೆ, ನಿಮಗೆ ಯಾರಾದರೂ ಹೆದರಿಸಿದ್ರೆ ಅದನ್ನು ನೀವು ಅವರಿಗೆ ಸವಾಲು ಹಾಕೋತಾರ. ನೀನು ಈ ಥರ ಎಲ್ಲ ನನಗೆ ಹೆದರಿಸ್ಬೇಡಪ್ಪ, ನಾನು ನಿನ್ನ ಬೆದರಿಕೆಗಳಿಗೆ ನಾನು ಹೆದರೋದಿಲ್ಲ ಅಂತ ನೀವೇನಾದರೂ ರಿಟರ್ನ್ ಹೇಳಬೇಕಾದ್ರೆ ನೀವು ಏನು ಹೇಳಬೇಕು? ಸೊ ಫಸ್ಟ್ ನೋಡಿ, ಡೈರೆಕ್ಟ್ ಆ್ಯಂಡ್ ಬ್ರೇವ್, ನೇರ ಮತ್ತು ನಾವು ಧೈರ್ಯದಿಂದ ಬ್ರೇವ್ ಆಗಿ ನಾವು ಹೇಳೋದಾದರೆ ನೇರ ಮತ್ತು ಧೈರ್ಯದ ಮಾತುಗಳು. ಐ ಆಮ್ ನಾಟ್ ಅಫ್ರೈಡ್ ಆಫ್ ಯೋರ್ ಥ್ರೆಟ್ಸ್. ಐ ಆಮ್ ನಾಟ್ ಅಫ್ರೈಡ್ ಆಫ್ ಯೋರ್ ಥ್ರೆಟ್ಸ್ ಅಂದರೆ ನಿನ್ನ ಅಫ್ರೈಡ್ ಅಂದರೆ ನನಗೆ ಭಯ. ಸೊ ನಿನ್ನ ಬೆದರಿಕೆಗಳಿಗೆ ನಾನು ಹೆದರಲ್ಲ. ಐ ಆಮ್ ನಾಟ್ ಅಫ್ರೈಡ್ ಆಫ್ ಯೋರ್ ಥ್ರೆಟ್ಸ್. ವೊಕ್ಯಾಬ್ಯುಲರಿನೂ ಗೊತ್ತಿರಬೇಕು. ಥ್ರೆಟ್ಸ್ ಅಂದರೆ ಬೆದರಿಕೆ. ಓಕೆ, ನೆಕ್ಸ್ಟ್ ನೋಡಿ, ಯೋರ್ ಥ್ರೆಟ್ಸ್ ಡೋಂಟ್ ಸ್ಕ್ಯಾರ್ ಮೀ. ಯೋರ್ ಥ್ರೆಟ್ಸ್ ಡೋಂಟ್ ಸ್ಕ್ಯಾರ್ ಮೀ. ಸೊ ಪ್ರೊನೌನ್ಸಿಯೇಷನು ಕರೆಕ್ಟಾಗಿ ಫಾಸ್ಟಾಗಿ ಹೇಳೋಕೆ ಬಿಡಿ, ಯಾವಾಗಲೂ ನಿಧಾನಕ್ಕೆ ಹೇಳೋಕ್ಕೆ ಟ್ರೈ ಮಾಡಿ. ಯೋರ್ ಥ್ರೆಟ್ಸ್ ಡೋಂಟ್ ಸ್ಕ್ಯಾರ್ ಮೀ. ಸೊ ಥ್ರೆಟ್ಸ್ ಅಂದರೆ ಬೆದರಿಕೆ, ಸ್ಕೇರ್ ಅಂದರೆ ಹೆದರಿಸುವುದು. ಓಕೆ, ಸೊ ನೀನು ಹೆದರಿಸ್ತಾ ಇದೆಯಲ್ಲ, ಅದು ನಾನು ಹೆದರ್ಕೊಳ್ಳೋದಿಲ್ಲ. ಯೋರ್ ಥ್ರೆಟ್ಸ್ ಡೋಂಟ್ ಸ್ಕೇರ್ ಮೀ. ಸೊ ಇನ್ಫ್ಯಾಕ್ಟ್ ಮೀನಿಂಗ್ ಎಲ್ಲ ಒಂದೇ ಅನಿಸುತ್ತೆ, ಬಟ್ ಹೇಳೋ ರೀತಿ ನಾವು ಬೇರೆ ಬೇರೆ ರೀತಿ ಹೇಳ್ಬೋದು. ಕನ್ನಡದಲ್ಲೂ ನಾವು ಒಂದೇ ಥರ ಹೇಳೋದಿಲ್ಲ, ಬೇರೆ ಬೇರೆ ಥರ ಹೇಳ್ತೀವಿ. ಸೊ ಇವೆರಡು ನೋಡಿ, ನಿಮ್ಮ ಬೆದರಿಕೆಗಳು ನನಗೆ ಭಯ ಹುಟ್ಟಿಸುವುದಿಲ್ಲ ಅನ್ನೋದು ಇವೆರಡು ಒಂದೇ ಥರ ಇದೆಯಲ್ವಾ? ಓಕೆ, ನಾವು ಯು ಕ್ಯಾನ್ ಆಲ್ಸೋ ಸೇ ಯು ಕ್ಯಾನಾಟ್ ಇಂಟಿಮಿಡೇಟ್ ಮೀ. ಯು ಕ್ಯಾನಾಟ್ ಇಂಟಿಮಿಡೇಟ್ ಮೀ. ಇಂಟಿಮಿಡೇಟ್ ಅಂದರೆ ಆಬ್ವಿಯಸ್ಲಿ ಹೆದರಿಸೋದು ಅಂತಾನೆ. ಸೊ ಸ್ಕೇರ್, ಇಂಟಿಮಿಡೇಟ್, ಥ್ರೆಟ್ನಿಂಗ್ ಸಮ್ ಒನ್ ಎಲ್ಲ ಒಂದೇ ಮೀನಿಂಗ್ ಬರುತ್ತೆ. ಓಕೆ, ಸೊ ಯು ಕ್ಯಾನಾಟ್ ಇಂಟಿಮಿಡೇಟ್ ಮೀ, ರೈಟ್? ನೆಕ್ಸ್ಟ್, ಐ ಆಮ್ ನಾಟ್ ಗೋಯಿಂಗ್ ಟು ಬ್ಯಾಕ್ ಡೌನ್. ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಬ್ಯಾಕ್ ಡೌನ್ ಅಂದರೆ ನಾನು ಹಿಂದೆ ಸರಿಯೋದಿಲ್ಲ. ನೀನು ನನಗೆ ಹೆದರಿಸಿದ್ರು ನಾನು ಹಿಂದೆ ಸರಿಯೋದಿಲ್ಲ. ಓಕೆ, ಐ ಆಮ್ ನಾಟ್ ಗೋನ ಬ್ಯಾಕ್ ಡೌನ್. ಇದನ್ನು ಶಾರ್ಟ್ ಆಗಿದೆ. ಐ ಆಮ್ ನಾಟ್ ಗೋನ ಬ್ಯಾಕ್ ಡೌನ್. ಐ ಆಮ್ ನಾಟ್ ಗೋಯಿಂಗ್ ಟು ಬ್ಯಾಕ್ ಡೌನ್. ನಾನು ಹಿಂದಕ್ಕೆ ಹೋಗೋದಿಲ್ಲ. ಮುಂದೆ ಇಟ್ಟ ಹೆಜ್ಜೆನ ನಾನು ಹಿಂತೆಗೆಯೋದಿಲ್ಲ. ನೀನೇನು ಬೇಕಾದರೂ ಮಾಡು, ನಾನು ಹೀಗೆ ಮಾಡ್ತೀನಿ. ಓಕೆ, ನಾವು ಡೂ ಯೋರ್ ವರ್ಸ್ಟ್, ಐ ಆಮ್ ರೆಡಿ. ಇದು ಇಟ್ಸ್ ಲೈಕ್ ವೆರಿ ಚೆನ್ನಾಗಿದೆ ಕೇಳಲಿಕ್ಕೆ, ಬಟ್ ಇದನ್ನು ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಪ್ರಾಕ್ಟಿಕಲಾಗಿ ಹಿಂಗೆ ಹೇಳ್ತಾರ ಅಂತ ಕೇಳಿದ್ರೆ ಅಫ್ಕೋರ್ಸ್ ಇಟ್ಸ್ ವೆರಿ ನೇಟಿವ್. ಲೈಕ್ ಡೂ ಯೋರ್ ವರ್ಸ್ಟ್, ಐ ಆಮ್ ರೆಡಿ. ನೀನು ಏನು ಬೇಕಾದರೂ ಮಾಡ್ಕೋ, ನಾನು ರೆಡಿಯಾಗಿದ್ದೀನಿ. ಅಂದರೆ ಡೂ ಯೋರ್ ವರ್ಸ್ಟ್ ಅಂದರೆ ನೀನು ಎಷ್ಟು ಕೆಟ್ಟದಾಗುತ್ತೆ ನಿನ್ನ ಕೈಲಿ, ನೀನು ಅದನ್ನು ಮಾಡು, ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಡೂ ಯೋರ್ ವರ್ಸ್ಟ್, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ಐ ಆಮ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಓಕೆ, ಯೋರ್ ಥ್ರೆಟ್ಸ್ ಡೋಂಟ್ ಸ್ಕೇರ್ ಮೀ. ಎಲ್ಲದನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ತುಂಬ ಸಿಟ್ಟು ಬಂದರೆ ಎಲ್ಲದನ್ನು ಯೂಸ್ ಮಾಡಿ. ಓಕೆ, ನಾವು ಈಗ ಇದನ್ನು ಕಾಮ್ ಆ್ಯಂಡ್ ಸ್ಟ್ರಾಂಗ್, ಕಾಮ್ ಆಗಿ ಮತ್ತು ಸ್ಟ್ರಾಂಗ್ ಆಗಿ ಹೆಂಗೆ ಹೇಳೋದು? ಕಾಮ್ ಆಗಿ ಅಂದರೆ ಕೂಲ್ ಆಗಿ ಹೇಳೋದು, ತುಂಬ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೇಳೋದು ಹೆಂಗೆ ಅಂದರೆ, ಐ ಡೋಂಟ್ ಕೇರ್ ವಾಟ್ ಯು ಸೇ. ಅಂದರೆ ಇದನ್ನು ನಾವು ಅವ್ರಿಗೇನು ಹೇಳ್ತಾ ಇಲ್ಲ, ಅಂದರೆ ನಾವು ಅವ್ರಿಗೆ ಬೈತಾ ಇಲ್ಲ. ಐ ಡೋಂಟ್ ಕೇರ್ ವಾಟ್ ಯು ಸೇ. ನೀನೇನು ಹೇಳಿದ್ರು
ನಾನು ಕೇರ್ ಮಾಡಲ್ಲ. ಸೊ ಕೇರ್ ಮಾಡಲ್ಲ, ಬಟ್ ಅವ್ರಿಗೇನು ನಾವು ಬೈತಾ ಇಲ್ಲ, ರೈಟ್? ಐ ಡೋಂಟ್ ಹ್ಯಾವ್ ವಾಟ್ ಯು ಸೈ. ನೀನೇನು ಹೇಳ್ತೀಯಾ ಅದ್ರ ನಾನು ಕೇರ್ ಮಾಡಲ್ಲ. ನಾವು ಸೇವ್ ಯೋರ್ ಥ್ರೆಟ್ಸ್ ಫಾರ್ ಸಮ್ವನ್ ಎಲ್ಸ್. ಯಸ್, ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಸೇವ್ ಯೋರ್ ಥ್ರೆಟ್ಸ್ ಫಾರ್ ಸಮ್ವನ್ ಎಲ್ಸ್. ಇದನ್ನೆಲ್ಲ ನೀನು ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ಸೇವ್ ಯೋರ್ ಥ್ರೆಟ್ಸ್. ಥ್ರೆಟ್ಸ್ ಅಂದರೆ ಬೆದರಿಕೆ. ಇದನ್ನೆಲ್ಲ ನೀನು, ಸೊ ನಿಮ್ಮ ಬೆದರಿಕೆಗಳನ್ನು ಬೇರೆಯವರಿಗಾಗಿ ಉಳಿಸಿಡಿ ಅಂತ ಹೇಳಿದ್ರು. ಅಂದರೆ ನಾನು ಇದು ಕರೆಕ್ಟ್ ಮೀನಿಂಗ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಸ್ಪೋಕನ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಬರೆದಿಲ್ಲ. ಬಟ್ ನಿಮಗೆ ಡೈರೆಕ್ಟಾಗಿ ಮೀನಿಂಗ್ ಸ್ಪಷ್ಟವಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಬರವಣಿಗೆ ಅಂದರೆ ಕನ್ನಡದಲ್ಲಿ ಬರವಣಿಗೆ ಇದರಲ್ಲಿ ಬರೆದಿದ್ದೀನಿ. ಓಕೆ, ಸ್ಪೋಕನ್ ಲ್ಯಾಂಗ್ವೇಜಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೇವ್ ಯೋರ್ ಥ್ರೆಟ್ಸ್ ಫಾರ್ ಸಮ್ವನ್ ಎಲ್ಸ್. ಇದನ್ನೆಲ್ಲ ನೀನು ಬೇರೆಯವ್ರ ಹತ್ರ ಇಟ್ಕೋ ಅನ್ನೋ ಮೀನಿಂಗು ಇದು ಕೊಡುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ಮೀನಿಂಗ್ ಏನು, ನಿಮ್ಮ ಬೆದರಿಕೆಗಳನ್ನು ಬೇರೆಯವರಿಗಾಗಿ ಉಳಿಸಿಡಿ ಅನ್ನೋ ಮೀನಿಂಗ್ ಬರುತ್ತೆ. ಬಟ್ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೆಂಗೆ ಹೇಳ್ತೀವಿ, ಇದನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ಬಟ್ ಇದನ್ನು ಕಾಮಾಗಿ ಹೇಳೋದು ಈ ಥರ. ನಾವು ಸಿಟ್ಟಲ್ಲಿ ಕನ್ನಡದಲ್ಲಿ ಇದನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ ಅಂತ ಸಿಟ್ಟಲ್ಲಿ ಹೇಳ್ತೀವಿ. ಕಾಮಾಗಿ ಇಂಗ್ಲೀಷಲ್ಲಿ ಈ ಥರ ಹೇಳಬೇಕು. ಓಕೆ, ನಾವು ನೆಕ್ಸ್ಟ್ ಇನ್ನೊಂದು ನೋಡಿ. ಐ ಆಮ್ ಸ್ಟ್ಯಾಂಡಿಂಗ್ ಮೈ ಗ್ರೌಂಡ್. ಐ ಆಮ್ ಸ್ಟ್ಯಾಂಡಿಂಗ್ ಮೈ ಗ್ರೌಂಡ್. ಸಿ, ಐ ಆಮ್ ಸ್ಟ್ಯಾಂಡಿಂಗ್ ಆನ್ ಮೈ ಗ್ರೌಂಡ್, ಆನ್ ಮೈ ಫೀಟ್ ಅಲ್ಲ, ಕರೆಕ್ಟಾಗಿ ವರ್ಡ್ಸನ್ನು ಯೂಸ್ ಮಾಡಿ. ಐ ಆಮ್ ಸ್ಟ್ಯಾಂಡಿಂಗ್ ಮೈ ಗ್ರೌಂಡ್ ಅಂದರೆ ನಾನು ನನ್ನ ನಿಲುವಿಗೆ ಬದ್ಧನಾಗಿದ್ದೇನೆ. ನೀನೇನೇ ಹೆದರಿಸಿದ್ರು ನಾನು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ ಅಂತ ಹೇಳೋದನ್ನು ನಾವು ಈ ಥರ ಹೇಳ್ಬೋದು. ಹೇಗೆ? ಐ ಆಮ್ ಸ್ಟ್ಯಾಂಡಿಂಗ್ ಮೈ ಗ್ರೌಂಡ್. ಓಕೆ, ಸೊ ಇವೆಲ್ಲ ಸ್ವಲ್ಪ ಕಾಮ್ ಆಗಿರೋದು. ಫಾರ್ಮಲ್, ಕ್ಯಾಶುವಲ್, ಫಾರ್ಮಲ್, ಇನ್ಫಾರ್ಮಲ್, ಇವೆಲ್ಲ ಪದಗಳ ಅರ್ಥ ಮಾಡ್ಕೋಬೇಕು ನೀವು. ನಾವು ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಕ್ಯಾಶುವಲ್ ಆಗಿ ಮಾತಾಡ್ತೀವ, ಫಾರ್ಮಲ್ ಆಗಿ ಮಾತಾಡ್ತೀವ, ಇನ್ಫಾರ್ಮಲ್ ಆಗಿ ಮಾತಾಡ್ತೀವ, ಅಡ್ವಾನ್ಸ್ ಲೆವೆಲ್ ಮಾತಾಡ್ತೀವ, ಬೇಸಿಕ್ ಲೆವೆಲ್ ಮಾತಾಡ್ತೀವ, ಇಂಟರ್ಮೀಡಿಯೇಟ್ ಲೆವೆಲ್, ಇವೆಲ್ಲ ಗೊತ್ತಿರಬೇಕು ನಿಮಗೆ. ಕನ್ನಡದಲ್ಲಿ ಕಾಮನ್ ಆಗಿ ನಾವು ಅದನ್ನು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ತೀವಿ. ನಾವು ಯೋರ್ ವರ್ಡ್ಸ್ ಹ್ಯಾವ್ ನೋ ಪವರ್ ಓವರ್ ಮೀ. ಯೋರ್ ವರ್ಡ್ಸ್ ಹ್ಯಾವ್ ನೋ ಪವರ್ ಓವರ್ ಮೀ ಅಂದರೆ ನಿನ್ನ ಮಾತುಗಳು ನನ್ನ ಮೇಲೆ ಏನೂ ಪ್ರಭಾವ ಬೀರಲ್ಲಪ್ಪ, ಸುಮ್ಮನೆ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತೀವಲ್ವಾ. ಸೊ ನೀವು ಆಡೋ ಮಾತು ನನ್ನ ಮೇಲೆ ಏನೂ ಪ್ರಭಾವ ಬೀರಲ್ಲ, ಸುಮ್ಮನೆ ಹೋಗಿ ನೀವು ಯಾಕೆ ಮಾತಾಡ್ತೀರಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಯೋರ್ ವರ್ಡ್ಸ್ ಹ್ಯಾವ್ ನೋ ಪವರ್ ಓವರ್ ಮೀ. ನನ್ನ ಮೇಲೆ ನಿಮ್ಮ ಮಾತುಗಳು ಯಾವುದೇ ರೀತಿ ಆಧಿಪತ್ಯ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಓಕೆ, ನಾವು ಐ ಆಮ್ ನಾಟ್ ಈಸಿಲಿ ಶೇಕನ್. ಓಕೆ, ಐ ಆಮ್ ನಾಟ್ ಈಸಿಲಿ ಶೇಕನ್. ಶೇಕ್ ಆಗೋದು ಅಂತ ಹೇಳಿದ್ರೆ ಗೊತ್ತಲ್ಲ, ನಡುಗಿ ಬಿಡೋದು. ಐ ಆಮ್ ನಾಟ್ ಈಸಿಲಿ ಶೇಕನ್. ನೀನು ಹೇಳಿದ ತಕ್ಷಣ ನಾನೇ ನಡುಗಿ ಬಿಡಲ್ಲ. ಐ ಆಮ್ ನಾಟ್ ಈಸಿಲಿ ಶೇಕನ್. ಓಕೆ, ನಾನು ಸುಲಭವಾಗಿ ಹೆದರುವವನಲ್ಲ. ನೆಕ್ಸ್ಟ್, ವಾರ್ನಿಂಗ್ ಬ್ಯಾಕ್. ವಾರ್ನಿಂಗ್ ಬ್ಯಾಕ್, ಮರು ಎಚ್ಚರಿಕೆ ನೀಡುವುದು. ಓಕೆ, ಸೊ ನಾವು ಫಸ್ಟು ಹೇಳ್ತೀವಿ ಹೆದರಲ್ಲ, ನಾನು ಹೆದರಲ್ಲ, ನೀನು ಏನು ಬೇಕಾದ್ರೆ ಮಾಡ್ಕೊ ಅಂತ ಹೇಳೋದು. ಮತ್ತು ಅವರಿಗೆ ಮತ್ತೆ ವಾರ್ನ್ ಮಾಡೋದು ಹೇಗೆ? ಸೊ ಥಿಂಕ್ ಟ್ವೈಸ್ ಬಿಫೋರ್ ಯು ಥ್ರೆಟನ್ ಮೀ. ಥಿಂಕ್ ಟ್ವೈಸ್ ಬಿಫೋರ್ ಯು ಥ್ರೆಟನ್ ಮೀ. ನನಗೆ ಹೆದರಿಸೋದಕ್ಕಿಂತ ಮುಂಚೆ ನೀನು 2 ಸಲ ಯೋಚನೆ ಮಾಡು. ಓಕೆ, ಈ ಥರ ಹೇಳ್ತೀವಲ್ವಾ. ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಥಿಂಕ್ ಟ್ವೈಸ್ ಬಿಫೋರ್ ಯು ಥ್ರೆಟನ್ ಮೀ. ಆರ್ ಇಲ್ಲಿ ಮೀ ಅಂದರೆ ನನಗೆ, ಬೇರೆಯವ್ರಿಗೆ ಯಾರಿಗಾದರೂ ಹೇಳೋದಾದರೆ ನೀವು ಥಿಂಕ್ ಟ್ವೈಸ್ ಬಿಫೋರ್ ಯು ಥ್ರೆಟನ್ ಹಿಮ್ ಆರ್ ಬಿಫೋರ್ ಯು ಥ್ರೆಟನ್ ದ ನೇಮ್ ಆಫ್ ದ ಪರ್ಸನ್. ಓಕೆ, ನಾವು ನೆಕ್ಸ್ಟ್ ನೋಡಿ. ಐ ನೋ ಮೈ ರೈಟ್ಸ್, ಯು ಕಾಂಟ್ ಸ್ಕೇರ್ ಮೀ. ಐ ನೋ ಮೈ ರೈಟ್ಸ್, ಯು ಕಾಂಟ್ ಸ್ಕೇರ್ ಮೀ. ನನ್ನ ಹಕ್ಕುಗಳು ಏನಂತ ನನಗೆ ಗೊತ್ತು, ನೀನು ನನಗೆ ಹೆದರಿಸೋ ಅವಶ್ಯಕತೆ ಇಲ್ಲ, ಅಥವಾ ನೀನು ನನಗೆ ಹೆದರ್ಸೋಕ್ಕಾಗಲ್ಲ. ನನ್ನ ಹಕ್ಕು, ನನ್ನ ರೈಟ್ಸ್, ನನ್ನ ಕೇಪಬಿಲಿಟಿ ಏನಿದೆ ಅಂತ ನನಗೆ ಗೊತ್ತು. ಯು ಕಾಂಟ್ ಸ್ಕೇರ್ ಮೀ. ಡೋಂಟ್ ಟ್ರೈ ಟು ಕ್ರಾಸ್ ಯುವರ್ ಲಿಮಿಟ್ಸ್. ಡೋಂಟ್ ಟ್ರೈ ಟು ಕ್ರಾಸ್ ಯುವರ್ ಲಿಮಿಟ್ಸ್. ಇದು ಕಾಮಾಗಿ ಹೇಳೋದಲ್ಲ, ಕಾಮಾಗೆ ಹೇಳೋದು, ಬಟ್ ಇದನ್ನು ಅವರಿಗೆ ಎದುರು ಉತ್ತರ ಹೇಳೋದು. ಡೋಂಟ್ ಟ್ರೈ ಟು ಕ್ರಾಸ್ ಯುವರ್ ಲಿಮಿಟ್ಸ್. ನೀನು ಮಿತಿ ಮೀರಿ ವರ್ತಿಸಬೇಡ. ನಿನ್ನ ಲಿಮಿಟನ್ನು ನೀನು ತಿಳ್ಕೊಂಡು ನೀನು ವರ್ತಿಸು ಅಂತ ಅರ್ಥ. ನಿಮ್ಮ ಮಿತಿ ಮೀರುವ ಪ್ರಯತ್ನ ಮಾಡಬೇಡಿ. ಇಫ್ ಯು ಕಂಟಿನ್ಯೂ ದಿಸ್ ಐ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್. ಇಫ್ ಯು ಕಂಟಿನ್ಯೂ ದಿಸ್ ಐ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್. ಸೊ ಇದು ಕಾಮನ್. ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಾನು ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ. ಲೀಗಲ್ ಆ್ಯಕ್ಷನ್ ಅಂದರೆ ನೀವು ಇದನ್ನೇ ಮುಂದುವರಿಸಿದರೆ ನಾನು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ. ಇಫ್ ಯು ಕಂಟಿನ್ಯೂ ದಿಸ್ I'll take legal action. There is no choice for me. There is no other choice for me. If you continue this, I will take legal action. Okay? So ಈ ಥರದ್ದು ಬಹಳ ಸಲ ಇದು ನಮಗೆ ಬೇಕಾಗುತ್ತೆ. ನಾವು ಕೂಲಾಗಿ ಕಾಮಾಗಿ ಎಲ್ಲ ಟೈಮಲ್ಲೂ ಇರಲಿಕ್ಕಾಗಲ್ಲ. ಆಗ ನಿಮಗೆ ನಾನು ಹೇಳ್ತಾ ಇರೋದು, ನೀವು ಇದನ್ನು ಕಲಿತು ಇಂಗ್ಲೀಷಲ್ಲಿ ಹೇಳಕ್ಕೆ ಹೋಗಬೇಡಿ. ಬಟ್ ನೀವು ಫ್ಲುವೆನ್ಸಿಗೆ ಬೇಕಾಗಿ, ನಿಮಗೆ ಫ್ಲುವೆನ್ಸಿ ಇಂಗ್ಲೀಷಲ್ಲಿ ಫ್ಲುಯೆಂಟಾಗಿ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಓಕೆ, ಸೊ ವೊಕ್ಯಾಬ್ಯುಲರಿ ನೋಡಿ, ನಾನು ಜಸ್ಟ್ ಸುಮ್ಮನೆ ಲಿಸ್ಟ್ ಮಾಡಿದ್ದೀನಿ. ವೊಕ್ಯಾಬ್ಯುಲರೀಸು ತುಂಬ ಇರ್ತವೆ.
ಥ್ರೆಟ್, ಥ್ರೆಟ್ನಿಂಗ್, ಇಂಟಿಮಿಡೇಟ್, ಅಫ್ರೈಡ್, ಸ್ಕೇರ್ಡ್, ಬ್ಯಾಕ್ ಡೌನ್, ಇದೆಲ್ಲ ವೊಕ್ಯಾಬ್ಯುಲರಿ ಲಿಸ್ಟ್ ಇದೆ ನಿಮಗೆ. ಈ ಥರದ್ದು ಬಹಳ ವೊಕ್ಯಾಬ್ಯುಲರೀಸ್, ಮೇಯ್ನಾಗಿ ನಮಗೆ ವೊಕ್ಯಾಬ್ಯುಲರೀಸ್, ಪದಗಳು ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು, ಹಾಗೆ ಸೆಂಟೆನ್ಸಲ್ಲಿ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಬೇಸಿಕಲಿ ನಮಗೆ ಎಲ್ಲ ಇಮೋಷನ್ಸ್, ಸೊ ನಾವು ಆಬ್ವಿಯಸ್ಲಿ ನಾವೆಲ್ಲ ಮನುಷ್ಯರು, ಸೊ ನಮಗೆ ಇಮೋಷನ್ಸ್ ಇರುತ್ತೆ, ಭಾವನೆಗಳಿರ್ತವೆ. ಮಾತಾಡಬೇಕಾದಾಗ ಸುಮ್ಮನೆ ನಾವು ಮಾತಾಡಲಿಕ್ಕಾಗೋದಿಲ್ಲ. ಯಾವ ಸಿಚುವೇಷನಲ್ಲಿ, ಆ ಟೈಮಲ್ಲಿ ಹೇಗಿರ್ತೀವಿ, ಹೇಗಿರಬೇಕಾದ್ರೆ ಹೇಗೆ ಮಾತಾಡಬೇಕು. ಕೂಲಾಗಿರಬೇಕಾದ್ರೆ ರಫಾಗಿ ಮಾತಾಡಬಾರ್ದು, ಕೂಲಾಗಿರಬೇಕಾದ್ರೆ ಕೂಲಾಗೇ ಮಾತಾಡಬೇಕು. ಸಿಚುವೇಶನ್, ಓಕೆ, ಯಾವುದೋ ಒಂದು ಸಿಚುವೇಶನ್ ಇದೆ, ಬಿಸಿ ಬಿಸಿ, ಲೈಕ್ ತುಂಬ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ನಿಮ್ಮ ಹತ್ರ ಯಾರಾದರೂ ಬರ್ತಾರೆ, ನಿಮ್ಮನ್ನು ಹೆದರಿಸಿದಾಗ ನೀವು ಹೆದರಿಸಬೇಕಾದ್ರೆ ಹೇಗೆ ಹೇಳಬೇಕು, ನೀವು ಹೆದರಿಸಿದಾಗ ನಿಮ್ಮನ್ನು ಯಾರಾದರೂ ಹೆದರಿಸಿದಾಗ ಹೇಗೆ ಹೇಳಬೇಕು, ಅಥವಾ ನೀವು ಪ್ರೀತಿಯಿಂದ ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು, ಅಥವಾ ಬೇಜಾರಲ್ಲಿ ನಿಮ್ಮ ಇದನ್ನು ಸಿಚುವೇಶನ್ಸನ್ನು ಹೇಳ್ಕೋಬೇಕಾದ್ರೆ, ಇವೆಲ್ಲ ಇಮೋಷನ್ಸು. ನಾವು ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಪ್ರತಿ ಸಲನೂ ಹೇಳ್ತೀನಿ, ತುಂಬ ಜನ ಸರ್ ಡೈಲಿ ಯೂಸ್ ಸೆಂಟೆನ್ಸ್ ಕೊಡಿ, ಡೈಲಿ ಯೂಸ್ ಸೆಂಟೆನ್ಸ್ ಮಾಡಿ ಅಂತ ಹೇಳಿ. ಡೈಲಿ ಯೂಸ್ ಸೆಂಟೆನ್ಸ್ ಎಷ್ಟು ದಿನ ಅಂತ ಅದನ್ನೇ ನೀವು ರಿಪೀಟ್ ಮಾಡ್ತೀರಾ. ಇಟ್ಸ್ ನಾಟ್ ಅಬೌಟ್ ಯೂಸಿಂಗ್ ಸೆಂಟೆನ್ಸಸ್ ಡೈಲಿ. ಒಂದೇ ಥರ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡ್ತೀನಿ ಅನ್ನೋದನ್ನು ನೀವು ಒಂದು ಸಲ ತಿಳ್ಕೊಂಡ್ರೆ ಸಾಕು. ಅದನ್ನೇ ಅದು ಮಾತ್ರ ನಿಮಗೆ ಹೆಲ್ಪ್ ಮಾಡಲ್ಲ. ಸಿಚುವೇಶನಿಗೆ ತಕ್ಕಂಗೆ ನಮಗೆ ಮಾತಾಡಬೇಕಾದ್ರೆ ಸಿಚುವೇಶನಲ್ ಸೆಂಟೆನ್ಸಸ್ ಬೇಕು, ಸಿಚುವೇಶನಲ್ ಫ್ರೇಸಸ್ ಬೇಕು. ಈ ಸಿಚುವೇಶನ್ಗೆ ನಾನು ಹಿಂಗೆ ಮಾತಾಡಬೇಕು, ಈ ಸಿಚುವೇಶನ್ಗೆ ನಾನು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, ಇದ್ರ ಹಿಂದೆನೂ ನಾನು ಇದೇ ಥರ ವೀಡಿಯೋಸ್ ಮಾಡಿದ್ದೀನಿ, ಇನ್ನೂ ಇದೆ ನನ್ನ ಸಿಚುವೇಶನ್ಗೆ ತಕ್ಕಂತೆ ನಾನು ನಿಮಗೆ ಸೆಂಟೆನ್ಸಸ್ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಸೆಂಟೆನ್ಸಸ್ಸು ನೀವು ರ್ಯಾಂಡಮ್ ಆಗಿ ನೋಡ್ಬೋದು, ಅಥವಾ ನೀವು ಸಿಚುವೇಶನ್ ಒಂದೊಂದು ಸಿಚುವೇಶನ್ ಆಗಿ ನೋಡ್ಬೋದು. ಓಕೆ, ರೈಟ್. ಸೊ ಈಗ ಈ ವಿಡಿಯೋದಲ್ಲಿ ನಾನು ಇದೇನಿದು ನಾಟ್ ಟು ಬಿ ಸ್ಕೇರ್ಡ್, ಆಮೇಲೆ ನೀವು ಅವರಿಗೆ ಕೌಂಟ್ರ್ ಕೊಡೋದು, ರೈಟ್. ಆ ಥರ ಇದನ್ನು ಎರಡು ಥರನೂ ಹೇಳು. ನಾಟ್ ಸ್ಕೇರ್ಡ್ ಆಫ್ ಥ್ರೆಟ್ಸ್, ಯಾರಾದರೂ ನಮಗೆ ಹೆದರ್ಸಿದ್ರೆ ನಾವು ಹೆದರ್ದೇನೆ ಅವರಿಗೆ ಹೇಗೆ ರಿಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇಂಗ್ಲೀಷಲ್ಲಿ ನಿಮಗೆ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟು ನಿಮಗೆ ಕೊಟ್ಟಿರಿ. ಈ ಥರದ್ದು ನಿಮಗೆ ಸುಮಾರು 100-150 ಎಷ್ಟು ಸೆಂಟೆನ್ಸ್ ಬೇಕಾದರೂ ನೀವು ಕಲಿಬೋದು. ಓಕೆ, ಬಟ್ ಅಟ್ಲೀಸ್ಟ್ ಒಂದೊಂದು ಸಿಚುವೇಶನ್ಗೆ ಅಟ್ಲೀಸ್ಟ್ ನಿಮಗೆ 25 ಸೆಂಟೆನ್ಸಸ್ ಗೊತ್ತಿರಬೇಕು, ರೈಟ್. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗ್ತೀರಾ. ಇಂಗ್ಲೀಷ್ ಕಲಿಯೋದು ಬೇರೆ, ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋದು ಬೇರೆ, ಫ್ಲೂಯೆನ್ಸಿ ಬೇರೆ. ಓಕೆ, ರೈಟ್. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೂ ಆಗದೇ ಇದ್ದರೂ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ಇನ್ನೂ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ನಿಮಗೆ ಯಾರಿಗಾದರೂ ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ. ಸೊ ರೀಡಿಂಗ್, ರೈಟಿಂಗ್, ಇಂಗ್ಲೀಷ್ ಯಾರಿಗೆ ಓದಕ್ಕೆ ಬರೆಯೋಕ್ಕೆ ಸಮಸ್ಯೆ ಇದೆಯೋ ಅಥವಾ ಇಂಗ್ಲೀಷ್ ಮಾತಾಡಲಿಕ್ಕೆ ಸಮಸ್ಯೆ ಇದೆಯೋ ಇಬ್ಬರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಯವಿಟ್ಟು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ಪಲ್ಲಿ ಒಂದು ಜಸ್ಟ್ ಮೆಸೇಜ್ ಹಾಕಿ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆ, ಆಲ್ರೈಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಅನಿಲ್ ಕುಮಾರ್ signing off. Until then, keep watching my videos. Bye bye. Take care.